ಅವರು ಸತ್ಯ ದೇವರನ್ನು ಬಿಟ್ಟು ಅಸಹ್ಯವಾದದ್ದನ್ನು ಅಂದರೆ ದೇವರನ್ನು ಬಿಟ್ಟು ಸೈತಾನನನ್ನು ಹಿಡಿದುಕೊಂಡರು. ಪ್ರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ಪೌಲನು ತನ್ನ 3 ವಿಧದ ನಾನು ಎಂಬ ಪ್ರಸ್ತಾಪವನ್ನು ತಿಳಿಸಿದ್ದಾನೆ. ನಾವು ಹೇಗಿರುವೆವು? ಸುವಾರ್ತೆಯು ದೇವರ ಬಲಸ್ವರೂಪವಾಗಿದೆ, ಪಾಪದಿಂದ ಬಿಡುಗಡೆ ಮಾಡುತ್ತದೆ. ನೀವು ಬಿಡುಗಡೆ ಹೊಂದಿರುವಿರಾ? ಇಲ್ಲವಾಗಿರುವುದಾದರೆ ಇಂದೇ ದೇವರ ಸುವಾರ್ತೆಗೆ ಕಿವಿಗೊಡಿರಿ, ಹೊಸ ಸೃಷ್ಟಿಗಳಾಗಿರಿ. ಕಾರ್ಯಕ್ರಮವನ್ನು ವೀಕ್ಷಿಸಿ ಮಿಸ್ ಕಾಲ್ ಕೊಟ್ಟು ನಮ್ಮೊಂದಿಗೆ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು ಸ್ಥಾನ ಹೊಂದಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವನಲ್ಲ. ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನ 3ನೇ ನಾನು ಎಂಬ ವಿಚಾರ ಇಲ್ಲಿ ಬರೆದಿದೆ ಮತ್ತು 16, 17ನೇ ವಚನಗಳು ಈ ಪತ್ರಿಕೆಯ ಮುಖ್ಯವಾದ ವಚನಗಳಾಗಿವೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ, ನಾನು ಋಣಸ್ಥನು, ನಾನು ಸಿದ್ಧನಾಗಿದ್ದೇನೆ, ನಾಚಿಕೆ ಪಡುವವನಲ್ಲ ಎಂಬುದಾಗಿ ನೋಡಿದೆವು. ಪ್ರಿಯರೇ, ಋಣಸ್ಥನು ಅಂದರೆ ಒಪ್ಪಿಕೊಳ್ಳುವಿಕೆ, ಸಿದ್ಧನು ಅಂದರೆ ತಯಾರಾಗುವಿಕೆ, ನಾಚಿಕೆ ಪಡುವುದಿಲ್ಲ ಅಂದರೆ ಸಮರ್ಪಣೆ. ಈ 3 ಪೌಲನ ಮನಸ್ಥಿತಿಯ ಭಾಗಗಳಾಗಿವೆ. ಪ್ರೀತಿಯುಳ್ಳ ದೇವಜನರೇ, ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವವನಲ್ಲ ಎಂದು ಪೌಲನು ಯಾಕೆ ಹೇಳಿದ್ದಾನೆ? ಪುರಾತನ ಜಗತ್ತಿನ 7 ಅದ್ಭುತಗಳಲ್ಲೊಂದಾದ ಡಯಾನಾಳ ದೇವಸ್ಥಾನ ಎಫೆಸದಲ್ಲಿತ್ತು. ಆದರೆ ಯಾವ ದೇವಾಲಯವೂ ಇರಲಿಲ್ಲ. ರೋಮಿನಲ್ಲಿನ ಕೆಲವರು ಪೌಲನು ರೋಮಾಪುರಕ್ಕೆ ಬರಲಿಲ್ಲ, ಯಾಕಂದರೆ ಅವನ ಪ್ರಸಂಗವು ಬಡವರಿಗಷ್ಟೇ ಸೀಮಿತವಾದದ್ದು. ಅವನ ಪ್ರಸಂಗಕ್ಕೆ ಯಾವ ಹಿನ್ನೆಲೆಯೂ ಇಲ್ಲ, ಅದಕ್ಕೆ ಬೆಂಬಲವಾದ ಯಾವ ದೊಡ್ಡ ದೇವಸ್ಥಾನಗಳು ಇಲ್ಲ. ಆದ್ದರಿಂದ ಅವನು ರೋಮಿಗೆ ಬಂದು ಬೋಧಿಸುವುದಕ್ಕೆ ನಾಚಿಕೆ ಪಡುತ್ತಾನೆ ಎಂದು ಹೇಳುವವರಿದ್ದಿರಬಹುದು. ಅದಕ್ಕೆ ಪೌಲನು ಹೇಳುತ್ತಾನೆ, ನಾನು ಸುವಾರ್ತೆಯ ವಿಷಯದಲ್ಲಿ ನಾಚಿಕೊಳ್ಳುವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಯಾಕೆ ನಾಚಿಕೊಳ್ಳುವುದಿಲ್ಲ? ಯಾಕಂದರೆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಬಲ ಎಂಬುದರ ಗ್ರೀಕ್ ಮೂಲಪದ ಡುನಾಮಿಸ್ ಎಂದು. ಇದರಿಂದಲೇ ಡೈನಮೇಟ್ ಎಂಬ ಶಬ್ದ ಹುಟ್ಟಿಕೊಂಡಿದೆ.
ಅದು ಡೈನಮೇಟ್ನಂತೆ ಶಕ್ತಿಯುಳ್ಳದ್ದು. ಇದನ್ನು ಡಾಕ್ಟರ್ ಮರ್ವಿನ್ ವಿನ್ಸೆಂಟ್ ಅವರು ದೈವಿಕ ಶಕ್ತಿ ಎಂದು ಕರೆದಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯು ತನ್ನಲ್ಲಿಯೇ ಶಕ್ತಿಯನ್ನು, ಆಂತರಿಕ ಶಕ್ತಿಯನ್ನು ಹೊಂದಿದ್ದಾಗಿದೆ. ಆ ಶಕ್ತಿ ಒಂದು ನಿರ್ದಿಷ್ಟ ಉದ್ದೇಶಕ್ಕೋಸ್ಕರ ಇರುತ್ತದೆ. ಅದು ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಸುವಾರ್ತೆಯ ಗುರಿ, ಪರಿಣಾಮ ರಕ್ಷಣೆಯೇ ಆಗಿದೆ. ರಕ್ಷಣೆಯು ಸುವಾರ್ತೆಯ ಪೂರ್ಣ ಅರ್ಥದ ಶಬ್ದವಾಗಿದ್ದು, ಅದರ ಸರಳ ಅರ್ಥ ಬಿಡುಗಡೆ ಎಂಬುದಾಗಿದೆ. ಅದು ನೀತಿ ನಿರ್ಣಯದಿಂದ ಮಹಿಮೆ ಹೊಂದುವುದರ ತನಕ ವಿಸ್ತಾರವಾಗಿರುವಂತಹದ್ದು. ಪ್ರೀತಿಯುಳ್ಳ ದೇವಜನರೇ, ಅದು ಒಂದು ಕ್ರಿಯೆ ಹಾಗೂ ನಡೆಯುತ್ತಾ ಇರುವ ಸಂಗತಿಯಾಗಿದೆ. ನಾನು ರಕ್ಷಿಸಲ್ಪಟ್ಟಿದ್ದೇನೆ ಹಾಗೂ ರಕ್ಷಣೆ ಹೊಂದುತ್ತೇನೆ ಎಂಬವು ಎಲ್ಲವೂ ಸತ್ಯವಾಗಿರುತ್ತವೆ. ಸುವಾರ್ತೆಯು ಯಹೂದ್ಯರಿಗೆ ಮೊದಲು, ಬಳಿಕ ಗ್ರೀಕರಿಗೆ, ಹೀಗೆ ಎಲ್ಲರಿಗೂ ಇರುತ್ತದೆ. ಯಾವ ಧಾರ್ಮಿಕ ಅಥವಾ ಜನಾಂಗ ಭೇದವಿಲ್ಲದೆ ಅದು ಎಲ್ಲರಿಗೂ ಅನ್ವಯಿಸುವಂಥದ್ದಾಗಿದೆ ಮತ್ತು ವೈಯಕ್ತಿಕವಾಗಿ, ನೇರವಾಗಿ ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತಹದ್ದು. ಇಷ್ಟವುಳ್ಳವನು ಬರಲಿ ಎಂದು ದೇವರು ಕರೆಯುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಅದರ ವ್ಯಾಪ್ತಿ ಸಾರ್ವತ್ರಿಕವಾದರೂ ನಂಬುವವರಿಗೆ ಮಾತ್ರ ಸೀಮಿತವಾಗಿದೆ. ಆಯ್ಕೆ ಹಾಗೂ ಆಯ್ಕೆಯ ಸ್ವಾತಂತ್ರ್ಯ ಎರಡೂ ಇದರಲ್ಲಿ ಸೇರಿದೆ. ರಕ್ಷಣೆಯನ್ನು ಪಡೆಯಲು ಏಕೈಕ ಮಾರ್ಗವೆಂದರೆ ವೈಯಕ್ತಿಕ ನಂಬಿಕೆ ಮಾತ್ರ. ಪ್ರೀತಿಯುಳ್ಳ ದೇವಜನರೇ, ಮೊದಲು ಯಹೂದ್ಯರಿಗೆ, ಬಳಿಕ ಗ್ರೀಕರಿಗೆ, ಅಂದರೆ ಸುವಾರ್ತೆಯ ವಿಷಯದಲ್ಲಿ ಯಹೂದ್ಯರಿಗೆ ಪ್ರಾಶಸ್ತ್ಯವಿದೆಯಲ್ಲ ಎಂದಲ್ಲ. ಸವಾರ್ಥಿಕ ಸೇವೆಯ ದೃಷ್ಟಿಯಲ್ಲಿ ಯಹೂದ್ಯರು, ಅನ್ಯರು ಒಂದೇ ಮಟ್ಟದಲ್ಲಿರುತ್ತಾರೆ. ಸಮಯಾನುಕ್ರಮದಲ್ಲಿ ಸುವಾರ್ತೆಯು ಯಹೂದ್ಯರಿಗೆ ಮೊದಲು ಹೇಳಲ್ಪಟ್ಟಿತು. ಪಂಚಾಶತಮ ದಿನದಂದು ಯೆರೂಸಲೇಮಿನಲ್ಲಿ ನಡೆದ ಘಟನೆಯು ಹೆಚ್ಚು ಕಡಿಮೆ ಯಹೂದ್ಯರದೇ ಎಂಬಂತಿತ್ತು. ಪೌಲನು ತನ್ನ ಸುವಾರ್ತಾ ಪ್ರಯಾಣದಲ್ಲಿ ಮೊದಲು ಯಹೂದ್ಯರ ಸಭಾಮಂದಿರಗಳಲ್ಲಿ ಬೋಧಿಸಿದನು. ಆದರೆ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 46ನೇ ವಚನದಲ್ಲಿ ಮಾತ್ರ ಹೀಗೆ ಓದುತ್ತೇವೆ: ಆಗ ಪೌಲನು, ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯು ಯಹೂದ್ಯ ಪಟ್ಟಣವಾದ ಯೆರೂಸಲೇಮಿನಲ್ಲಿ ಪ್ರಾರಂಭವಾಯಿತು. ಆ ಬಳಿಕ ಯೂದಾಯ, ಸಮಾರ್ಯ ಸೀಮೆಗಳಿಗೂ ಲೋಕದ ಕಟ್ಟಕಡೆಗೂ ಹಬ್ಬಿತು. ಡಾಕ್ಟರ್ ಸ್ಟಿಪ್ಲರ್ ಅವರು ಸುವಾರ್ತೆಯ 3 ಸತ್ಯಾಂಶಗಳ ಕುರಿತು ತಿಳಿಸುತ್ತಾರೆ. ಅದೇನೆಂದರೆ ಸುವಾರ್ತೆಯ ಪರಿಣಾಮ, ರಕ್ಷಣೆ, ಅದರ ಪರಿಮಿತಿ ಇಡೀ ಲೋಕ, ಎಲ್ಲರಿಗೂ ಅದಕ್ಕಿರುವ ಶರ್ತ, ಯೇಸು ಕ್ರಿಸ್ತನ ಮೇಲಣ ನಂಬಿಕೆ ಆಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಂದ ದೊರಕುವ ನೀತಿಯು ತೋರಿಬರುತ್ತದೆ ಎಂಬುದಾಗಿ ನೋಡುವಾಗ ಇದು ಈ ವಾಕ್ಯದ ಸರಿಯಾದ ಭಾಷಾಂತರ. ಇದು ದೇವರ ನೀತಿ ಎಂದಿರಬಾರದು, ಯಾಕೆಂದರೆ ಅದು ಆತನ ಗುಣಲಕ್ಷಣವಾಗಿದೆ ಮತ್ತು ದೇವರು ತನ್ನ ಗುಣವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಿಲ್ಲ. ಅದು ಒಂದು ನೀತಿ, ದೇವರಿಂದ ದೊರಕುವಂತಹದ್ದು, ಮಾನವನ ನೀತಿಯಲ್ಲ. ಮನುಷ್ಯನ ನೀತಿಯು ಹರಕು ಬಟ್ಟೆಯಂತಿರುವುದರಿಂದ ದೇವರು ಅದನ್ನು ಸ್ವೀಕರಿಸುವುದಿಲ್ಲವೆಂದು ಹೇಳಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಪೌಲನು ಕ್ರಿಸ್ತನು ಸಂಪಾದಿಸಿದ ನೀತಿಯ ಕುರಿತು ಇಲ್ಲಿ ಹೇಳುತ್ತಿದ್ದಾನೆ. ದೇವರು ಪಾಪಿಯನ್ನು ಕ್ರಿಸ್ತನಲ್ಲಿರಿಸಿ ಅವನನ್ನು ಕ್ರಿಸ್ತನಲ್ಲಿ ಕಾಣುತ್ತಾನೆ. ಕ್ರಿಸ್ತನು ಮಾಡಿದ ಕಾರ್ಯದ ನಿಮಿತ್ತ ಪಾಪಿಯು ಸಂಪೂರ್ಣವಾಗಿ ಸ್ವೀಕರಿಸಲ್ಪಡುತ್ತಾನೆ. ಈ ನೀತಿಯನ್ನು ಹೊಂದುವುದು ನಂಬಿಕೆಯಿಂದ ಮಾತ್ರವೇ. ಅದು ನಂಬಿಕೆಯಿಂದಾದ ನೀತಿಯೇ. ನೀವು ಅದನ್ನು ಕೊಂಡುಕೊಳ್ಳಲಾರಿರಿ, ಅದಕ್ಕಾಗಿ ದುಡಿಯಿರಿ. ನಂಬಿಕೆಯಿಂದ ಸ್ವೀಕರಿಸುವುದು ಮಾತ್ರ ನೀನು ಮಾಡಬೇಕಾದದ್ದು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಪೌಲನ ಹೃದಯದ ಬಯಕೆಯನ್ನು ಇಲ್ಲಿ ನಾವು ಕಾಣಬಹುದು. ನೀತಿ ಎಂಬುದರ ಮೂಲ ಶಬ್ದ ಡಿಕಾಯೋನೂನ್ ಎಂಬುದು. ಈ ಶಬ್ದವು ಹೊಸ ಒಡಂಬಡಿಕೆಯಲ್ಲಿ 92 ಬಾರಿಯೂ, ರೋಮಾಪುರದ ಪತ್ರಿಕೆಯಲ್ಲಿ 36 ಬಾರಿಯೂ ಬರೆಯಲ್ಪಟ್ಟಿದೆ. ದೇವರಿಂದ ಆಗುವ ನೀತಿ ಎಂಬ ವಾಕ್ಯ ಭಾಗವು ಈ ಪತ್ರಿಕೆಯಲ್ಲಿ 8 ಬಾರಿ ಕಾಣಿಸಿಕೊಂಡಿದೆ. ಮೂಲ ಶಬ್ದದ ಭಾಗ ಡೈಕ್ ಅಂದರೆ ಸರಿ ಎಂದರ್ಥ. ನ್ಯಾಯ, ನ್ಯಾಯವಂತಿಕೆ ಎಂಬುದು ಈ ಮೂಲ ಶಬ್ದದಿಂದಲೇ ಬಂದದ್ದು. ಕರ್ತನಲ್ಲಿ ಪ್ರಿಯರೇ, ಸರಿಯಾಗಿರುವುದು ಎಂಬುದರ ಮೂಲ ಅರ್ಥ ಅದು ಪಾಪ ಎಂಬುದರ ವಿರುದ್ಧ ಪದವಾಗಿದೆ. ಪೌಲನು ಹೇಳುವ ನೀತಿ ಎಂದರೆ
ದೇವರು ಅಪೇಕ್ಷಿಸುವಂತಾದ್ದು ಹಾಗೂ ದೇವರೇ ಒದಗಿಸುವಂತಹದ್ದು ಆಗಿದೆ. ಆದ್ದರಿಂದಲೇ ಅದು ದೇವರಿಂದಾಗುವ ನೀತಿಯಾಗಿದೆ. ಮುಂದಕ್ಕೆ ನಾವು ನೋಡೋಣ. ನಂಬಿಕೆಯನ್ನು ವೃದ್ಧಿಪಡಿಸುವಂಥದ್ದಾಗಿದೆ, ಅಂದರೆ ನಂಬಿಕೆಯಿಲ್ಲದ ಸ್ಥಿತಿಯಿಂದ ನಂಬುವ ಸ್ಥಿತಿಗೆ ಬರುವಂತಹದ್ದು. ದೇವರು ನಿನ್ನನ್ನು ನಂಬಿಕೆಯ ಮೂಲಕ ರಕ್ಷಿಸುತ್ತಾನೆ. ನೀನು ನಂಬಿಕೆಯಲ್ಲಿ ಜೀವಿಸುತ್ತಿ, ನಂಬಿಕೆಯಿಂದ ಸಾಯುತ್ತಿ, ನಂಬಿಕೆಯಿಂದಲೇ ಪರಲೋಕದಲ್ಲಿರುತ್ತಿ. ನಾನು ನಂಬಿಕೆಯಿಂದ ರಕ್ಷಿಸಲ್ಪಟ್ಟೆ ಮತ್ತು ಆ ದಿನದಿಂದ ನಾನು ನಂಬಿಕೆಯಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಶಾಸ್ತ್ರೋಕ್ತಿಯ ಪ್ರಕಾರ ಇದು ಹಬಕ್ಕೂಕ 2ನೇ ಅಧ್ಯಾಯ 4ರ ವಚನದಲ್ಲಿ ಬರೆಯಲ್ಪಟ್ಟ ಮಾತು. ಅದು ಹೀಗಿದೆ: ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಪ್ರಿಯರೇ, ಈ ಮಾತು ರೋಮಾಯ, ಗಲಾತ್ಯ, ಇಬ್ರಿಯ ಈ 3 ಪತ್ರಿಕೆಯಲ್ಲಿಯೂ ಹೇಳಲ್ಪಟ್ಟಿದೆ. ನಂಬಿಕೆಯಿಂದ ನೀತಿ ಅಂದರೆ ಕ್ರಿಸ್ತನನ್ನು ನಂಬುವ ಪಾಪಿಯು ಕ್ರಿಸ್ತನ ಮರಣದ ಕಾರಣದಿಂದಾಗಿ ಕ್ಷಮಿಸಲ್ಪಡುವುದು ಮಾತ್ರವಲ್ಲದೆ ಅವನು ದೇವರೆದುರಿಗೆ ಕ್ರಿಸ್ತನಲ್ಲಿ ಪರಿಪೂರ್ಣನಾಗಿ ನಿಲ್ಲುತ್ತಾನೆ. ಹಾಗಂದರೆ ಪಾಪವೆಲ್ಲ ಹೋಗುವುದು ಮಾತ್ರವಲ್ಲದೆ ನೀತಿಯು ಕೂಡಿಸಲ್ಪಡುತ್ತದೆ. ಹೀಗೆ ನಾವು ದೇವರೆದುರು ಕ್ರಿಸ್ತನಲ್ಲಿ ಪರಿಪೂರ್ಣರಾಗಿ ನಿಲ್ಲುವಂತಾಯಿತು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಪೀಠಿಕೆ ಇಲ್ಲಿಗೆ ಮುಗಿಯುತ್ತದೆ. ಮುಂದಿನ ಭಾಗದಲ್ಲಿ ಮಾನವನ ಪಾಪದ ಕುರಿತಾದ ಪ್ರಕಟಣೆ ನೀಡುತ್ತಾನೆ. ಜಗತ್ತು ದೇವರೆದುರು ಅಪರಾಧಿಯಾಗಿದೆ ಎಂಬ ಶಾಶ್ವತ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಎಲ್ಲರಿಗೂ ನೀತಿಯ ಅಗತ್ಯಕತೆಯಿದೆ. ಈ ಭಾಗದಲ್ಲಿ ಮಾನವನು ಪಾಪಿಯೆಂದು ಸಾಧಿಸಲು ಪೌಲನು ಹೋಗುವುದಿಲ್ಲ. ಆ ದೃಷ್ಟಿಕೋನದಿಂದ ನಾವು ಓದಿದರೆ ನಿಜ ವಿಚಾರ ನಮಗೆ ತಿಳಿಯಲಿಕ್ಕಿಲ್ಲ. ಪೌಲನು ಮಾನವನು ಪಾಪಿ ಎಂಬ ಸತ್ಯಾಂಶವನ್ನು ತಿಳಿಸುತ್ತಿದ್ದಾನೆ. ದೇವರ ನೀತಿಯ ಪ್ರಕಟಣೆಯ ಕುರಿತಾಗಿ ಮಾತ್ರವಲ್ಲದೆ ಮಾನವ ಪಾಪಕ್ಕೆ ದೇವರ ಕೋಪದ ಪ್ರಕಟಣೆಯ ಕುರಿತಾಗಿಯೂ ತಿಳಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಸ್ವಾಭಾವಿಕ ಪ್ರಕಟಣೆ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿಬರುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ಕೋಪವು ತೋರಿಬರುತ್ತದೆ ಎಂಬುದಾಗಿ ನೋಡುವಾಗ ರಕ್ಷಣೆಯ ನಿಜ ಅರ್ಥವನ್ನು ತಿಳಿದುಕೊಳ್ಳಬೇಕಾದರೆ ಪಾಪವು ಎಷ್ಟು ಕೆಟ್ಟದೆಂಬುದನ್ನು ತಿಳಿದುಕೊಳ್ಳಬೇಕಾಗಿದೆ. ಸ್ಟಿಫ್ಲರ್ ಹೇಳುತ್ತಾರೆ, ಪಾಪವು ರಕ್ಷಣೆಯ ಅಳತೆಗೋಲಾಗಿದೆ. ದೇವರ ಕೋಪವೆಂದರೆ ಆತನ ಭಾವನೆ ಹೊರತು ಪಾಪಕ್ಕೆ ಕೊಡುವ ಶಿಕ್ಷೆಯಲ್ಲ, ಅದು ಆತನ ಪವಿತ್ರ ಕೋಪವಾಗಿದೆ. ತೋರಿ ಬರುತ್ತದೆ ಎಂಬುದಾಗಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಕೋಪದ ದೇವರನ್ನು, ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿಯ ದೇವರನ್ನು ತೋರಿಸಲಾಗಿದೆ ಎಂಬುದಕ್ಕೆ ಇದು ಉತ್ತರವಾಗಿದೆ. ಪ್ರಿಯರೇ, ಹಳೆ ಹೊಸ ಒಡಂಬಡಿಕೆಗಳೆರಡರಲ್ಲೂ ದೇವರ ಕೋಪವು ಸತತವಾಗಿ ಪ್ರಕಟವಾಗಿದೆ. ಪಾಪಿಯು ದೇವರ ಕೋಪವನ್ನು ಇಲ್ಲವೇ ಆತನ ನೀತಿಯನ್ನು ಸ್ವೀಕರಿಸಬೇಕಾಗಿದೆ. ಎರಡೂ ಪರಲೋಕದಿಂದ ಪ್ರಕಟವಾಗುತ್ತವೆ. ಇವೆರಡನ್ನು ನಾವು ಈ ಲೋಕದಲ್ಲಿ ಕಣ್ಣಾರೆ ಕಾಣುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಭಕ್ತಿಹೀನತೆಯ ಮೇಲೆ ಎಂಬುದಾಗಿ. ಭಕ್ತಿಹೀನತೆಯು ದೇವರಿಗೆ ವಿರುದ್ಧವಾದದ್ದಾಗಿದೆ. ಅದು ದೇವರ ಗುಣ ಸ್ವಭಾವಗಳನ್ನು ನಿರಾಕರಿಸುತ್ತದೆ. ಈ ದಿನಗಳಲ್ಲಿ ಹೆಚ್ಚಿನ ಜನರು ದೇವರು ಇದ್ದಾನೆಂಬುದನ್ನೇ ನಿರಾಕರಿಸುತ್ತಾರೆ. ಇದು ಆತ್ಮದ ಒಂದು ಸ್ಥಿತಿಯಾಗಿದೆ. ಅದು ಪಾಪವಾಗಿದೆ. ಅನೀತಿಯು ಮನುಷ್ಯರಿಗೆ ವಿರುದ್ಧವಾದದ್ದು, ಭಕ್ತಿಹೀನತೆಯು ದೇವರಿಗೆ ವಿರುದ್ಧವಾದದ್ದು. ಇದರ ಅರ್ಥವೇನು? ಅದು ದೇವರ ಆಳ್ವಿಕೆಯನ್ನು ಅಲ್ಲಗಳೆಯುವಂತಹದ್ದು. ಅದು ಆತ್ಮದ ಕ್ರಿಯೆಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಸತ್ಯವನ್ನು ಅಣಗಿಸುವವರು ಎಂಬುದಾಗಿ ನೋಡುವಾಗ ಸತ್ಯವನ್ನು ಅನೀತಿಯಲ್ಲಿ ಮರೆಮಾಚುವುದು, ಇಂಥದ್ದನ್ನು ಮಾಡುವವರ ಮೇಲೆಯೂ ದೇವರ ಕೋಪವು ಪ್ರಕಟವಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ, ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರಿಂದ ದೇವರು ಮೂಲವಾದ ಪ್ರಕಟಣೆಯನ್ನು ಕೊಟ್ಟಿದ್ದಾನೆ. ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ. ಸ್ಥಿರವಾದ ಅಸ್ತಿವಾರದ ಮೇಲೆ ಕಟ್ಟೋಣ ಬನ್ನಿರಿ, ಬಲವಾದ ಬುನಾದಿಯ ಮೇಲೆ ಕಟ್ಟೋಣ ಬನ್ನಿರಿ.
ಮುಂದಕ್ಕೆ ನಾವು ನೋಡೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಜೀವಿಸುವ ಈ ವಿಶ್ವವು ದೇವರ ಕುರಿತಾಗಿ 2 ಸಂಗತಿಗಳನ್ನು ನಮಗೆ ತಿಳಿಸುತ್ತದೆ. ಅದು ಆತನ ವ್ಯಕ್ತಿತ್ವ ಹಾಗೂ ಆತನ ಶಕ್ತಿಗಳನ್ನು ಜಗತ್ತು ಉಂಟಾದಂದಿನಿಂದ ಇದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಆತನ ನಿತ್ಯ ಶಕ್ತಿಯು ದೇವತ್ವವು ಎಂಬುದಾಗಿ ನೋಡುವಾಗ ಶಕ್ತಿಯೂ ವ್ಯಕ್ತಿತ್ವವೂ ಆಗಿರುತ್ತದೆ. ಪ್ರಿಯರೇ, ಸೃಷ್ಟಿಯು ದೇವರ ಬದಲಾಗದ ಶಕ್ತಿಯನ್ನು, ದೇವರ ಇರಿಸುವಿಕೆಯನ್ನು ತೋರಿಸುತ್ತದೆ. ನಾವೆಲ್ಲರೂ ದೇವರ ಸಂತಾನದವರಾದ್ದರಿಂದ ಎಂದು ಪೌಲನು ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು ಎಂಬುದಾಗಿ. ಕೀರ್ತನೆ 14:1ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುರ್ಮತಿ ಎಂಬುದರ ಅರ್ಥ ಬುದ್ಧಿ ಸ್ವಾಸ್ಥ್ಯವಿಲ್ಲದವನು ಎಂದಾಗುತ್ತದೆ. ಒಬ್ಬನು ದೇವರ ಇರುವಿಕೆಯನ್ನೇ ಅಲ್ಲಗಳೆಯುವುದಾದರೆ ಅವನು ಬುದ್ಧಿ ಸ್ವಾಸ್ಥ್ಯವಿಲ್ಲದವನೇ ಸರಿ. ಮುಂದಕ್ಕೆ ನಾವು ನೋಡುತ್ತೇವೆ, ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ಮನುಷ್ಯನಿಗೆ ನೆವನ ಹೇಳಲ ಸಾಧ್ಯವೆಂಬುದಾಗಿ ಸೃಷ್ಟಿಯು ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಈ ಭಾಗದಲ್ಲಿ ಮಾನವನ ಪಾಪದ ಚಾರಿತ್ರಿಕ ಆಧಾರವನ್ನು ತಿಳಿಸುತ್ತದೆ. ಅದು ಅಜ್ಞಾನದಿಂದ ಉಂಟಾದದಲ್ಲ, ಸ್ಪಷ್ಟವಾದ ಬೆಳಕಿನೆದುರು ಬೇಕೆಂದೇ ತೋರಿಸಿದ ದೇವ ವಿರೋಧತ್ವವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಮಾನವನ ಅಸ್ವಾಭಾವಿಕವಾದ ಸ್ಪಂದನೆ ಎಂಬುದಾಗಿ. ಪ್ರಿಯರೇ, ಮುಂದಿನ ಕೆಲ ವಚನಗಳನ್ನು ನಾವು ಜಾಗ್ರತೆಯಾಗಿ ಓದುವುದಾದರೆ ಅಲ್ಲಿ ಮಾನವನು ಏದೇನ್ ತೋಟದಿಂದ ಅಧಃ ಪತನದೆಡೆಗೆ ತೆಗೆದುಕೊಂಡ 7 ಹೆಜ್ಜೆಗಳನ್ನು ಕಾಣಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ರಿಂದ 23ನೇ ವಚನದವರೆಗೆ ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನು ಮೇಲಕ್ಕೆ ಹೋಗುವುದೆಂಬುದಿಲ್ಲ. ಈ ವಚನಗಳು ವಿಕಾಸವಾದಕ್ಕೆ ವ್ಯತಿರಿಕ್ತವಾಗಿರುತ್ತವೆ. ಮಾನವನು ಶಾರೀರಿಕವಾಗಿ, ನೈತಿಕವಾಗಿ, ಬೌದ್ಧಿಕವಾಗಿ ಅಥವಾ ಆತ್ಮಿಕವಾಗಿ ಸುಧಾರಿಸಲ್ಪಡುವುದಿಲ್ಲ, ಆದರೆ ಅವನು ಅದೋ ಗತಿಗಿಳಿಯುತ್ತಿದ್ದಾನೆ. ಯಾವ ಜನಾಂಗಗಳು ತಮಗೆ ಕೊಡಲ್ಪಟ್ಟಂಥ ಬೆಳಕನ್ನು ಸರಿಯಾಗಿ ಉಪಯೋಗಿಸಲಿಲ್ಲ. ದೇವರ ಕುರಿತಾದ ಜ್ಞಾನ ಅವರಿಗಿದ್ದರೂ ಅವರು ದೇವರಿಂದ ದೂರ ಹೋದರು. ಕರ್ತನಲ್ಲಿ ಪ್ರಿಯರೇ, ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಎಂಬುದಾಗಿ ನೋಡುವಾಗ ಆತನಿಗೆ ಸಲ್ಲತಕ್ಕ ಗೌರವ ಸ್ಥಾನವನ್ನು ಕೊಡಲಿಲ್ಲ. ಮಾನವನು ತನ್ನಲ್ಲೇ ತೃಪ್ತನಾದವನು. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಎಂಬುದಾಗಿ ನೋಡುವಾಗ ಪಾಪಗಳಲ್ಲಿ ಕೃತಜ್ಞತೆಯನ್ನುವುದು ಅತಿ ಹೆಚ್ಚಿನದು. ಯೇಸು 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಿದಾಗ ಒಬ್ಬನು ಮಾತ್ರ ಆತನಿಗೆ ಉಪಕಾರ ಹೇಳಲು ಹಿಂತಿರುಗಿ ಬಂದನು. ಕೇವಲ 10% ಮಾತ್ರ ಕೃತಜ್ಞತೆ. ಪ್ರಿಯರೇ, ಈ ದಿನಗಳಲ್ಲಿ ಅಷ್ಟೂ ಇರಲಿಕ್ಕಿಲ್ಲ ಎಂದು ನನ್ನ ನಂಬಿಕೆ. ಮುಂದಕ್ಕೆ ನೋಡುತ್ತೇವೆ, ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ ಎಂದು ನೋಡುವಾಗ ವಿಕಾಸವಾದವನ್ನು ಅನುಸರಿಸಿದರು. ವಿವೇಕವಿಲ್ಲದವರ ಮನಸ್ಸು ಕತ್ತಲಾಯಿತು ಎಂಬುದಾಗಿ ನೋಡುವಾಗ ಅವರು ವಿಗ್ರಹಾರಾಧನೆಯ ಕತ್ತಲೆಗೆ ಸರಿದರು. ಕರ್ತನಲ್ಲಿ ಪ್ರಿಯರೇ, ನಾವು ಇನ್ನೂ ಆತನನ್ನು ಶರೀರ ಸಂಬಂಧದಲ್ಲಿ ತಿಳಿದಿಲ್ಲವೆಂದು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿದ್ದಾನೆ. ಆತನು ಅಂದರೆ ಕ್ರಿಸ್ತನು ಮಹಿಮೆಯ ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮಾನವನು ಆದಿಯಿಂದಲೂ ವಿಗ್ರಹಾರಾಧಕನಾಗಿರಲಿಲ್ಲ. ಈಗಿನ ಕ್ರೂರ ಜನಾಂಗಗಳಂತೆ ಆದಿ ಮಾನವರಲ್ಲಿ ಇರಲಿಲ್ಲ. ಆದಿಯಲ್ಲಿ ಅವರೆಲ್ಲರೂ ಏಕದೇವರನ್ನಾರಾಧಿಸುತ್ತಿದ್ದರು. ತುಂಬಾ ವರ್ಷಗಳ ನಂತರ ಮೂರ್ತಿ ಪೂಜೆ ಅಸ್ತಿತ್ವಕ್ಕೆ ಬಂತು.
ದೇವರ ವಾಕ್ಯದಲ್ಲಿ ಮೂರ್ತಿ ಪೂಜೆಯ ಪ್ರಥಮ ಪ್ರಸ್ತಾಪವು ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯದಲ್ಲಿ ಬರುತ್ತದೆ. ನಾವು ಪ್ರಾಯೋಗಿಕವಾಗಿರಲು ಬಯಸುತ್ತೇವೆ, ಧರ್ಮವನ್ನು ಎದುರು ತರಲು ಬಯಸುವುದಿಲ್ಲ ಎಂದು ಅವರನ್ನುತ್ತಾರೆ. ಇದೇ ಸಮಸ್ಯೆಯಾಗಿದೆ ಪ್ರಿಯರೇ. ಜೀವಿಸುವ ನಿಜ ದೇವರ ಬಳಿಗೆ ಹಿಂತಿರುಗುವುದೇ ನಿಜವಾದ ಪ್ರಾಯೋಗಿಕ ಕ್ರಮವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮಾನವನ ಅಸ್ವಾಭಾವಿಕವಾದ ಅವನತಿ ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಆದ ಕಾರಣ ಅವರು ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಹೊಲಸಾದ ನಡತೆಗೆ ಒಪ್ಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ತಿರಸ್ಕರಿಸಿದ್ದರ ಪರಿಣಾಮವೇ ವಿಗ್ರಹಾರಾಧನೆಯು ಅನೈತಿಕತೆಯೂ ಆಗಿವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದ್ದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಸತ್ಯದೇವರನ್ನು ಬಿಟ್ಟು ಅಸಹ್ಯವಾದದ್ದನ್ನು ಹಿಡಿದುಕೊಂಡು, ಅಂದರೆ ಅವರು ದೇವರನ್ನು ಬಿಟ್ಟು ಸೈತಾನನನ್ನು ಹಿಡುಕೊಂಡರೆಂದು ಅರ್ಥ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದುದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಾರ್ವಜನಿಕ ಅಭಿಪ್ರಾಯ ಏನೇ ಇದ್ದರೂ ಈ ರೀತಿಯ ವರ್ತನೆಗಳು ಅಗೌರವ, ಅಪಮಾನಕರವಾದದ್ದು, ಅಧಪತನದ ಗುರುತು ಆಗಿರುತ್ತವೆ. ಗ್ರೀಕರಲ್ಲಿ ಈ ಅಸಹ್ಯ ವರ್ತನೆಗಳು ಪ್ರಾರಂಭವಾದವು. ಇದರಿಂದ ಗ್ರೀಸ್ ದೇಶ ಅಧಪತನಕ್ಕಿಳಿಯಿತು. ಈಗ ಹೋಗಿ ಆ ದೇಶವನ್ನು ನೋಡಿರಿ. ಅದರ ಪ್ರಭಾವ ಮಹಿಮೆಗಳೆಲ್ಲ ಹೋಗಿಬಿಟ್ಟಿವೆ. ಯಾಕೆಂದರೆ ಅವರ ಪಾಪಗಳ ಕಾರಣದಿಂದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಾನು ದೇವರ ಮಗುವೆಂದು ಹೇಳಿ ಈ ರೀತಿಯ ಅಸಹ್ಯತನದಲ್ಲಿ, ಅಂದರೆ ಈ ದಿನಗಳಲ್ಲಿ ಸಮಾಜದಲ್ಲಿನ ಆ ನಿರ್ಬಂಧದ ಜೀವಿತದಲ್ಲಿ ಜೀವಿಸುವುದಾದರೆ ಅಂಥವನು ತನ್ನನ್ನು ತಾನೇ ಮೋಸಗೊಳಿಸುತ್ತಿದ್ದಾನೆ. ಕ್ರಿಸ್ತನ ಬಳಿಗೆ ಅವನು ಬರುವುದಾದರೆ ಅವನಿಗೆ ಬಿಡುಗಡೆ ದೊರಕುವುದು. ಪ್ರಿಯರೇ, ಮುಂದಿನ 3 ವಚನಗಳಲ್ಲಿ ದೇವರಿಗೆ ಎದುರಾಗಿ ಜೀವಿಸುವವರಲ್ಲಿ ಕಾಣಬಹುದಾದ ಅತಿ ಭಯಂಕರವಾದ ಪಾಪ ಸ್ವಭಾವಗಳು ಹೇಳಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತನಗಳಿಂದಲೂ ಹೊಟ್ಟೆಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆಯಿಲ್ಲದವರು, ಕರುಣೆಯಿಲ್ಲದವರು ಆದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಂಥದ್ದನ್ನೆಲ್ಲ ಎಷ್ಟು ಕಾಲ ತಾಳ್ಮೆಯಿಂದ ಸಹಿಸೆಯಾನು? ಈ ರೀತಿಯಲ್ಲಿ ನಡೆದ ಅನೇಕ ಮಹಾದೇಶಗಳಿಗೂ ಆತನು ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 32ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನುಷ್ಯರಿಗೆ ದೇವರಿಂದ ಪ್ರಕಟಣೆಯಾಗಿರುತ್ತದೆ. ಆದರೆ ಅವನು ಇಂತಹ ಪಾಪಗಳಿಗೆ ದೇವರು ವಿಧಿಸಿದ ದಂಡನೆಗಳನ್ನು ಅಲಕ್ಷ್ಯ ಮಾಡಿ ಜೀವಿಸುತ್ತಿದ್ದಾನೆ. ಅವನು ಸ್ವತಃ
ಇಂಥವುಗಳನ್ನು ಮಾಡುವುದಲ್ಲದೆ ಆ ರೀತಿ ಮಾಡುವವರನ್ನು ಒಪ್ಪಿಕೊಂಡು ಹೊಗಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಜೀವವುಳ್ಳ ವಾಕ್ಯಗಳ ಮೂಲಕವಾಗಿ ನಾವು ಕಂಡುಕೊಂಡಂಥ ಸತ್ಯ ಮನುಷ್ಯರೆಲ್ಲರೂ ದೇವರನ್ನು ಅರಿತುಕೊಳ್ಳದೆ ಜೀವಿಸುತ್ತಿದ್ದಾರೆ ಎಂಬುದಾಗಿ. ಆದರೆ ದೇವರ ಬಯಕೆ ಆತನ ಸೃಷ್ಟಿಯಲ್ಲಿ ಆತನನ್ನು ಕಂಡುಕೊಂಡು ಆತನನ್ನು ಆರಾಧಿಸುವವರು ಆಗಬೇಕು ಎಂಬುದೇ. ಆದುದರಿಂದ ನಾವೆಲ್ಲರೂ ಆತ್ಮಸ್ವರೂಪನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆತನಿಂದ ದೂರವಾಗದೆ, ದೇವರ ಕೋಪಕ್ಕೆ ಒಳಗಾಗದೆ, ಆತ್ಮದ ಫಲವನ್ನು ಕೊಡುವಂಥ ಜೀವಿತವನ್ನು ಜೀವಿಸಬೇಕಾಗಿದೆ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪೌಲನ ಹಾಗೆ ನಾವು ಕೂಡ ನಾನು ಎಂಬ ಪ್ರಸ್ತಾಪಕ್ಕೆ ಒಳಗಾಗಬೇಕು. ನಮಗೂ ತೀರಿಸಬೇಕಾದ ಒಂದು ಋಣ ಇದೆ, ಅದು ಸುವಾರ್ತೆಯನ್ನು ಸಾರುವುದು. ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿರಬೇಕು. ಕ್ರಿಸ್ತನಂಬಿಕೆಯ ಜೀವಿತದಲ್ಲಿ ನಾಚಿಕೆ ಪಡಬಾರದು. ದಿನಾಲು ವಿಚಾರ ಮಾಡುವವರು ಮಾತ್ರ ಆಗಿರದೆ ದೇವರನ್ನು ಅರಿತುಕೊಂಡು ಸುವಾರ್ತೆಗೆ ವಿಧೇಯರಾಗಿ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನೀನು ನಮಗೆ ಕೊಟ್ಟಂಥ ಶುಭವಾರ್ತೆಗಾಗಿ ನಿನಗೆ ಸ್ತೋತ್ರ. ಈ ಮೂಲಕ ರಕ್ಷಣೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನಾವು ಹೊಂದಿದ ಆಶೀರ್ವಾದವನ್ನು ನಮ್ಮಲ್ಲೇ ಇಟ್ಟುಕೊಳ್ಳದೆ ಇತರರಿಗೆ ನಿನ್ನ ಶುಭವಾರ್ತೆಯನ್ನು ಸಾರುವುದಕ್ಕೆ ನಮ್ಮನ್ನು ಉಪಯೋಗಿಸಿಕೋ. ತಂದೆಯಾದ ದೇವರೇ, ಯಾರ್ಯಾರು ಇನ್ನು ಕತ್ತಲೆಯ ಜೀವಿತದಲ್ಲಿದ್ದಾರೋ ಅವರಿಗೆ ನಿನ್ನ ಬೆಳಕನ್ನು ಅನುಗ್ರಹಿಸಿ ಆ ಮೂಲಕವಾಗಿ ಅವರು ನಿನ್ನಲ್ಲಿ ಸಂತೋಷ ಪಡುವಂತೆ ಸಹಾಯ ಮಾಡಬೇಕಾಗಿ ಯೇಸುವೇ ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ಸಿದ್ಧವಾಗಿದ್ದೀರಾ? ನಾಶನ ಮಾರ್ಗದಲ್ಲಿರುವವರನ್ನು ಬೆಳಕಿನ ಮಾರ್ಗಕ್ಕೆ ತರುವಲ್ಲಿ ಈ ಸೇವೆಯಲ್ಲಿ ಕೈಜೋಡಿಸಿರಿ, ಕರೆ ಮಾಡಿರಿ, ಇತರರಿಗೆ ತಿಳಿಯಪಡಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.